ಸಿದ್ದರಾಮಯ್ಯ ಬೊಗಳೆ ಹೊಡೆಯೋರು ಪುಂಗಿದಾಸ. ಹಾವೇರಿಯಲ್ಲಿ ಸಿದ್ದರಾಮಯ್ಯಗೆ ಕೆಎಸ್ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಏನು ಅನ್ನೋದನ್ನ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ. ನೀವು ಬಾದಾಮಿ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಿ, ನಾನು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೀನಿ. ಶಿವಮೊಗ್ಗ ಕ್ಷೇತ್ರಕ್ಕೆ ನಾನು ನಿಲ್ಲುತ್ತೇನೆ, ಬಾದಾಮಿ ಕ್ಷೇತ್ರಕ್ಕೆ ನೀವು ನಿಲ್ಲಿ. ಬಾದಾಮಿ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿ ಹಾಕ್ತೀವಿ, ಶಿವಮೊಗ್ಗ ಕ್ಷೇತ್ರಕ್ಕೆ ನೀವು ಯಾರನ್ನಾದರೂ ಹಾಕಿ. ಎರಡು ಕ್ಷೇತ್ರದಲ್ಲಿ ನಾವು ಗೆಲ್ದಿದ್ರೆ ರಾಜಕೀಯ ಸನ್ಯಾಸತ್ವ ಸ್ವೀಕರಿಸುತ್ತೇನೆ. ಬಾದಾಮಿಯಲ್ಲಾದರೂ ಗೆದ್ದು ತೋರಿಸಿ, ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ. ಪಾಪ ಬಾದಾಮಿ ಜನರಿಗೆ ಗೊತ್ತಿಲ್ಲ, ಮೊದಲ ಬಾರಿ ಗೆಲ್ಲಿಸಿದ್ದಾರೆ. ಹಾವೇರಿಯಲ್ಲಿ ಶಾಸಕ ಸಿದ್ದರಾಮಯ್ಯಗೆ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ ಕೆಎಸ್ ಈಶ್ವರಪ್ಪ. ಮುಂಡೇಶ್ವರಲ್ಲಿ ಯಾಕೆ ಸೋತರು? 36,000 ಓಟಲ್ಲಿ ಯಾಕೆ ಸೋತರು? ಶಿವಮೊಗ್ಗ ನಗರದಲ್ಲಿ ಇತಿಹಾಸ ಸೃಷ್ಟಿ ಮಾಡೋಂಥ ಜನ 1,04,000 ಓಟನ್ನ ನನಗೆ ಗೆಲ್ಲಿಸಿದ್ದಾರೆ. 46,000 ಓಟಲ್ಲಿ ನನಗೆ ಗೆಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಬರೀ 1,400 ಓಟಲ್ಲಿ ಪಾಪ ಜನಗಳಿಗೆ ಗೊತ್ತಿಲ್ಲ, ಮುಗ್ದರು. ಮೊದಲನೇ ಬಾರಿ ಇಲ್ಲಿ ಬಂದಿದ್ದಾರೆ, ಭಾಳ ಒಳ್ಳೆಯವರು ಅಂತ ಗೆಲ್ಲಿಸ್ಬಿಟ್ರು. ನಾನು ಒಂದೇ ಸವಾಲು ಹಾಕ್ತೀನಿ ಸಿದ್ದರಾಮಯ್ಯನವರಿಗೆ, ನೀವು ಕೂಡ ಬಾದಾಮಿಲಿ ರಾಜೀನಾಮೆ ಕೊಟ್ಬಿಡಿ ಅಸೆಂಬ್ಲಿಗೆ, ನಾನು ಶಿವಮೊಗ್ಗ ಅಸೆಂಬ್ಲಿ ರಾಜೀನಾಮೆ ಕೊಡ್ತೀನಿ. ಎರಡಕ್ಕೆ ನೀವು ಅಲ್ಲಿ ಸ್ಪರ್ಧೆ ಮಾಡಿದ್ರೆ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ. ಯಾರನ್ನಾರು ಶಿವಮೊಗ್ಗ ಹಾಕಿ, ನಾವು ಬಿ ಜೆ ಪಿಯಿಂದ ಯಾರು ಕೂಡ ಬಾದಾಮಿಲಿ ಹಾಕ್ತೀವಿ. ಎರಡೂ ಸೀಟ್ನ ಗೆಲ್ಲಿಲ್ಲ ಅಂದರೆ ಬಿ ಜೆ ಪಿಯಿಂದ ನಾನು ರಾಜಕೀಯ ಸನ್ಯಾಸ ಸ್ವೀಕಾರ ಮಾಡ್ತೀನಿ. ನೀವು ಎರಡಕ್ಕೆ ಗೆಲ್ಲೋದು ಬೇಡ, ಕನಿಷ್ಠ ಬಾದಾಮಿಲಿ ಗೆದ್ದು ಬರ್ರಿ, ಆಗಲೂ ನಾನು ರಾಜಕೀಯ ಸನ್ಯಾಸ ಸ್ವೀಕಾರ ಮಾಡ್ತೀನಿ. ನೀವು ರಾಜಕೀಯ ಸನ್ಯಾಸ ಸ್ವೀಕಾರ ಮಾಡಬೇಡಿ, ಈ ರೀತಿ ಘೋಷಣೆ ಮಾಡಿಕೊಂಡೇ ಇರ್ರಿ. ನಿಮ್ಗೆ ಹೆಂಗಿದ್ರು ಪುಂಗಿ ಹೊಡಿಯೋಂಥ ಪುಂಗಿದಾಸ ಅಂತ ರಾಜ್ಯ ಜನ ತೀರ್ಮಾನ ಮಾಡಿದ್ರು, ಬರೀ ಬೊಗಳೆ ಹೊಡಿಯೋದು. ಹಾಗಾಗಿ ಸಿದ್ದರಾಮಯ್ಯನವ್ರ ಮಾತಿಗೆ ಇವತ್ತೇನು ಬೆಲೆ ಇಲ್ಲ. ನಾನು ಹಿಂದೂ ಮುಖ್ಯಮಂತ್ರಿ, ಮುಂದೂ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಇವರು ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಬೇಷರತ್ ಬೆಂಬಲ ಕೊಡ್ತೀವಿ, ಕಾಂಗ್ರೆಸ್ಸು ಕೋಮುವಾದಿ ಪಕ್ಷ ಬಿ ಜೆ ಪಿ ದೂರ ಇಡ್ತೀವಿ ಅಂತ ಹೇಳಿದರು. ಈಗ ಆ ಪಾಪ ಕುಮಾರಸ್ವಾಮಿ ಪರಿಸ್ಥಿತಿ ನೋಡೋಕ್ಕಾಗಲ್ಲ. ಅವರೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ನನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ರೂಪದಲ್ಲಿ ಕಾಯ್ತಾರೆ ಅಂತ. ಇದಕ್ಕೆ ಪ್ರಮುಖವಾದ ಕಾರಣ ಕಾಂಗ್ರೆಸ್ ನಾಯಕರು. ಚಾಮುಂಡೇಶ್ವರಲ್ಲಿ ಯಾಕೆ ಸೋತರು? 36,000 ಓಟಲ್ಲಿ ಯಾಕೆ ಸೋತರು? ಶಿವಮೊಗ್ಗ ನಗರದಲ್ಲಿ ಇತಿಹಾಸ ಸೃಷ್ಟಿ ಮಾಡೋಂಥ ಜನ 1,04,000 ಓಟನ್ನ ನನಗೆ ಗೆಲ್ಲಿಸಿದ್ದಾರೆ. 46,000 ಓಟಲ್ಲಿ ನನಗೆ ಗೆಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಬರೀ 1,400 ಓಟಲ್ಲಿ ಪಾಪ ಜನಗಳಿಗೆ ಗೊತ್ತಿಲ್ಲ, ಮುಗ್ದರು. ಮೊದಲನೇ ಬಾರಿ ಇಲ್ಲಿ ಬಂದಿದ್ದಾರೆ, ಭಾಳ ಒಳ್ಳೆಯವರು ಅಂತ ಗೆಲ್ಲಿಸ್ಬಿಟ್ರು. ನಾನು ಒಂದೇ ಸವಾಲು ಹಾಕ್ತೀನಿ ಸಿದ್ದರಾಮಯ್ಯನವರಿಗೆ, ನೀವು ಕೂಡ ಬಾದಾಮಿಲಿ ರಾಜೀನಾಮೆ ಕೊಟ್ಬಿಡಿ ಅಸೆಂಬ್ಲಿಗೆ, ನಾನು ಶಿವಮೊಗ್ಗ ಅಸೆಂಬ್ಲಿ ರಾಜೀನಾಮೆ ಕೊಡ್ತೀನಿ. ಎರಡಕ್ಕೆ ನೀವು ಅಲ್ಲಿ ಸ್ಪರ್ಧೆ ಮಾಡಿದ್ರೆ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ. ಯಾರನ್ನಾರು ಶಿವಮೊಗ್ಗ ಹಾಕಿ, ನಾವು ಬಿ ಜೆ ಪಿಯಿಂದ ಯಾರು ಕೂಡ ಬಾದಾಮಿಲಿ ಹಾಕ್ತೀವಿ. ಎರಡೂ ಸೀಟ್ನ ಗೆಲ್ಲಿಲ್ಲ ಅಂದರೆ ಬಿ ಜೆ ಪಿಯಿಂದ ನಾನು ರಾಜಕೀಯ ಸನ್ಯಾಸ ಸ್ವೀಕಾರ ಮಾಡ್ತೀನಿ. ನೀವು ಎರಡಕ್ಕೆ ಗೆಲ್ಲೋದು ಬೇಡ, ಕನಿಷ್ಠ ಬಾದಾಮಿಲಿ ಗೆದ್ದು ಬರ್ರಿ, ಆಗಲೂ ನಾನು ರಾಜಕೀಯ ಸನ್ಯಾಸ ಸ್ವೀಕಾರ ಮಾಡ್ತೀನಿ. ನೀವು ರಾಜಕೀಯ ಸನ್ಯಾಸ ಸ್ವೀಕಾರ ಮಾಡಬೇಡಿ, ಈ ರೀತಿ ಘೋಷಣೆ ಮಾಡಿಕೊಂಡೇ ಇರ್ರಿ. ನಿಮ್ಗೆ ಹೆಂಗಿದ್ರು ಪುಂಗಿ ಹೊಡಿಯೋಂಥ ಪುಂಗಿದಾಸ ಅಂತ ರಾಜ್ಯ ಜನ ತೀರ್ಮಾನ ಮಾಡಿದ್ರು, ಬರೀ ಬೊಗಳೆ ಹೊಡಿಯೋದು. ಹಾಗಾಗಿ ಸಿದ್ದರಾಮಯ್ಯನವ್ರ ಮಾತಿಗೆ ಇವತ್ತೇನು ಬೆಲೆ ಇಲ್ಲ. ನಾನು ಹಿಂದೂ ಮುಖ್ಯಮಂತ್ರಿ, ಮುಂದೂ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಇವರು ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಬೇಷರತ್ ಬೆಂಬಲ ಕೊಡ್ತೀವಿ, ಕಾಂಗ್ರೆಸ್ಸು ಕೋಮುವಾದಿ ಪಕ್ಷ ಬಿ ಜೆ ಪಿ ದೂರ ಇಡ್ತೀವಿ ಅಂತ ಹೇಳಿದರು. ಈಗ ಆ ಪಾಪ ಕುಮಾರಸ್ವಾಮಿ ಪರಿಸ್ಥಿತಿ ನೋಡೋಕ್ಕಾಗಲ್ಲ. ಅವರೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ನನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ರೂಪದಲ್ಲಿ ಕಾಯ್ತಾರೆ ಅಂತ. ಇದಕ್ಕೆ ಪ್ರಮುಖವಾದ ಕಾರಣ ಕಾಂಗ್ರೆಸ್ ನಾಯಕರು.